ಜೈಲಲ್ಲಿರೋ ದರ್ಶನ್ಗೆ ಬೆನ್ನು ನೋವು ಇಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಟ ದರ್ಶನ್ ಮತ್ತೊಂದು ನಾಟಕ ಈಗ ಬಟಾ ಬಯಲಾಗಿದೆ. ಜೈಲಲ್ಲಿರೋ ದರ್ಶನ್ಗೆ ಬೆನ್ನು ನೋವೇ ಇಲ್ವಾ? ಇಷ್ಟು ದಿನ ನಾಟಕ ಆಡ್ತಾ ಇದ್ರ ಹಾಗಾದ್ರೆ? ನಟ ದರ್ಶನ್ ಮತ್ತೊಂದು ನಾಟಕ ಬಟಾ ಬಯಲಾಗಿದೆ. ದರ್ಶನ್ ಪರಿಶೀಲನೆ ನಡೆಸಿದ ವೈದ್ಯರು ಹಾಗಾದ್ರೆ ಹೇಳೋದೇನು? ವೈದ್ಯರ ತಂಡದಿಂದ ಜೈಲಧಿಕಾರಿಗಳಿಗೆ ವರದಿ ಸಲ್ಲಿಕೆ. ಸಿಕ್ಕಾಪಟ್ಟೆ ನೋವು, ನಿಲ್ಲೋಕಾಗ್ತಾ ಇಲ್ಲ, ಕೂರೋಕಾಗ್ತಿಲ್ಲ, ಚಿಕಿತ್ಸೆಗೆ ಅವಕಾಶ ಕೊಡಿ ಅಂತ ದರ್ಶನ್ ಅಂಗಲಾಚಿ ಬೇಡ್ಕೊಳ್ತಾ ಇದ್ರು. ಸೂಕ್ತ ಚಿಕಿತ್ಸೆಗೆ ಜೈಲಧಿಕಾರಿಗೆ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿತ್ತು. 4 ವೈದ್ಯರ ತಂಡದಿಂದ ದರ್ಶನ್ಗೆ ಫಿಸಿಯೋಥೆರಪಿ ಕೂಡ ಮಾಡಲಾಗಿತ್ತು. ಸಿ.ವಿ. ರಾಮನ್ ಆಸ್ಪತ್ರೆಯ 4 ವೈದ್ಯರ ತಂಡ ದರ್ಶನ್ಗೆ ಚಿಕಿತ್ಸೆ ನೀಡ್ತಾ ಇದ್ರು. ವಾರಕ್ಕೆ 2-3 ಬಾರಿ ಫಿಸಿಯೋಥೆರಪಿಯನ್ನ ವೈದ್ಯರು ಮಾಡ್ತಾ ಇದ್ರು. ಮೊದಲ ವಾರ ಫಿಸಿಯೋಥೆರಪಿ ವೇಳೆಯೇ ಈ ಒಂದು ನಾಟಕ ಬಟಾ ಬಯಲಾಗಿದೆ. ಇಷ್ಟೂ ದಿನ ಹಾಗಾದ್ರೆ ದರ್ಶನ್ ನಾಟಕ ಆಡ್ತಾ ಇದ್ರ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಕೋರ್ಟ್ ಕೂಡ ಆದೇಶವನ್ನ ಮಾಡಿತ್ತು. ದರ್ಶನ್ಗೆ ಏನೆಲ್ಲ ಚಿಕಿತ್ಸೆ ಬೇಕು ಅದೆಲ್ಲವನ್ನು ಕೂಡ ಕೊಡಿಸಲೇಬೇಕು ಅಂತ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಜೈಲಧಿಕಾರಿಗಳಿಗೆ. ಅದರ ಬೆನ್ನಲ್ಲೇ ವೈದ್ಯರ ತಂಡದಿಂದ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು. ಇನ್ನು ವಾರಕ್ಕೆ 2-3 ಬಾರಿ ಫಿಸಿಯೋಥೆರಪಿ ಕೂಡ ಮಾಡಲಾಗಿತ್ತು. ಮೊದಲ ವಾರವೇ ತಿಳಿದು ಬಂದಿದೆ ಈತ ಯಾವ ರೀತಿ ನಾಟಕ ಆಡಿದ್ರು ಅಂತ. ಸಿಕ್ಕಾಪಟ್ಟೆ ನನಗೆ ನೋವು ಆಗ್ತಾ ಇಲ್ಲ, ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಬೆನ್ನು ನೋವು, ನನಗೆ ಹಾಸಿಗೆ ಕೊಡಿ, ದಿಂಬು ಕೊಡಿ, ನನ್ನ ಕೆಲವೊಂದಿಷ್ಟು ಸೌಲಭ್ಯಗಳನ್ನ ಕೊಡಿ, ನನಗೆ ಇಷ್ಟು ಪ್ರಮಾಣದಲ್ಲಿ ಬೆನ್ನು ನೋವು ಇರೋದ್ರಿಂದ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ನ್ಯಾಯಾಧೀಶರ ಮುಂದೆ ಅಂಗಲಾಚಿ ಬೇಡ್ತಾ ಇದ್ದ ನಟ ದರ್ಶನ್. ಆದ್ರೆ ಈಗ ಇಷ್ಟು ದಿನ ಮಾಡಿದ್ದೆಲ್ಲವೂ ಕೂಡ ನಾಟಕನ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಹಾಗಾದ್ರೆ ದರ್ಶನ್ಗೆ ಯಾವುದೇ ರೀತಿಯ ಬೆನ್ನು ಸಮಸ್ಯೆಯೇ ಇಲ್ಲವಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮೊದಲ ವಾರ ಏನು ಫಿಸಿಯೋಥೆರಪಿಯನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲೇ ನಟ ದರ್ಶನ್ ನಾಟಕ ಬಯಲಾಗಿದೆ. ಇನ್ನು ವೈದ್ಯರು ಫಿಸಿಯೋಥೆರಪಿ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಎಸ್ ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್, ಇಷ್ಟು ದಿನ ನಟ ದರ್ಶನ್ ಏನು ನಾಟಕ ಮಾಡ್ತಾ ಇದ್ರು, ನಂಗೆ ಬೆನ್ನು ನೋವ್ತಾ ಇದೆ, ಕುತ್ಕೊಳ್ಳಕ್ ಆಗ್ತಾ ಇಲ್ಲ, ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ, ನನ್ಗೆ ಹಾಸಿಗೆ ಕೊಡಿ, ದಿಂಬು ಕೊಡಿ ಅಂತ ನ್ಯಾಯಾಧೀಶರ ಮುಂದೆ ಅಂಗಲಾಚಿ ಬೇಡ್ಕೊಳ್ತಾ ಇದ್ರು. ಹಂಗಂದ್ರೆ ಇಷ್ಟು ದಿನ ಮಾಡಿದೆಲ್ಲವೂ ಕೂಡ ನಾಟಕನ? ಈ ಒಂದು ಬೆನ್ನು ನೋವಿನ ನೆಪ ಹೇಳ್ಕೊಂಡೇ ಒಂದು ಜಾಮೀನನ್ನ ಪಡ್ಕೊಂಡಿದ್ರು. ಹಂಗಾದ್ರೆ ದರ್ಶನ್ ಇಷ್ಟು ದಿನ ಮಾಡಿದ್ದೆಲ್ಲ ಏನ್ ಹಾಗಾದ್ರೆ? ಸಹಿತ ಏನಂದ್ರೆ ಈಗಾಗಲೇ ದರ್ಶನ್ ಅವರು ಏನು ಅಂದ್ರೆ ಪರಪ್ನಾಗರ ಜೈಲಿನಲ್ಲಿ ಇರುವಂತದ್ದು. ಅವ್ರಿಗೆ ಏನು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಕೆಲ ದಿನಗಳ ಏನು ಬೆನ್ನೋವು ಕಾಣಿಸ್ಕೊಂತ ಹೇಳ್ಬಿಟ್ಟು ವೈದ್ಯರ ಬಳಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆನಂತರ ವೈದ್ಯರು ಅದಕ್ಕೆ ಫಿಸಿಯೋಥೆರಪಿ ಮಾಡಬೇಕಾಗುತ್ತೆ. ಅದು ಸಹ ಏನು ಬೆಂಗಳೂರಿನಲ್ಲಿರುವಂತಹ ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರು ಏನಿದ್ದಾರೆ ಸೊ ಅವರಿಂದ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು. ಸೊ ಆ ಸಂದರ್ಭದಲ್ಲಿ ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರು ಸಹ ಒಂದು ವಾರಕ್ಕೆ 2 ದಿನ ಅಥವಾ 3 ದಿನ ಹೋಗಿ ಫಿಸಿಯೋಥೆರಪಿ ಮಾಡಿದ್ರು. ಅಂದ್ರೆ ಒಂದ್ 2-3 ವಾರಗಳ ಸಹ ಈ ಒಂದು ಫಿಸಿಯೋಥೆರಪಿಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಫಿಸಿಯೋಥೆರಪಿ ಮಾಡಿದ್ರು. ಆನಂತರ ಯಾವುದೇ ರೀತಿಯಾದಂತಹ ಒಂದು ನೋವು ಕಾಣಿಸ್ಕೊಂಡಿಲ್ಲ. ಯಾಕಂದ್ರೆ ದರ್ಶನ್ ಅವರು ಯಾವುದೇ ರೀತಿಯಾದ ನೋವಿಲ್ಲದೆ ಸರಿಯಾಗಿ ಫಿಸಿಯೋಥೆರಪಿ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಪರವಾಗಿ ಅಂದ್ರೆ ಫಿಟ್ ಆಗಿದ್ದಾರೆ ಮತ್ತೆ ಫಿಟ್ನೆಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಫಿಸಿಯೋಥೆರಪಿ ಮಾಡಿದಂತ ವೈದ್ಯರು ಕೆಲವೊಂದಷ್ಟು ಮುಖ್ಯ ವೈದ್ಯರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಕೆಲ ದಿನದ ಮಟ್ಟಿಗೆ ಏನು ದರ್ಶನ್ ಅವರು ಒಂದು ನೋವು ಅಂತ ಹೇಳ್ಕೊಂಡಿದ್ರು. ಆನಂತರ ಫಿಸಿಯೋಥೆರಪಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ನೋವು ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಮತ್ತೆ ಇದೀಗ ಶಿವರಾಮನಗರ ಆಸ್ಪತ್ರೆ ವೈದ್ಯರು ಒಂದು ಜೈಲಾಧಿಕಾರಿಗಳು ವರದಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಂತ ಒಂದು ಫಿಸಿಯೋಥೆರಪಿ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಫಿಟ್ ಆಗಿದ್ದಾರೆ ಮತ್ತೆ ಫಿಸಿಯೋಥೆರಪಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು. ಅಂದ್ರೆ ಇಷ್ಟು ದಿನಗಳು ಕಾಲ ಅವರು ದರ್ಶನ್ ಅವರು ಒಂದು ಪ್ರಾರಂಭದಲ್ಲಿ ಏನೋ ಅವರು ಜಾಮೀನನ್ನ ಪಡ್ಕೊಂಡಿದ್ರು, ಒಂದು ಮೆಡಿಕಲ್ ಜಾಮೀನನ್ನ ಪಡ್ಕೊಂಡಿದ್ರು, ಅಂದ್ರೆ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೂ ಸರ್ಜರಿಯನ್ನ ಮಾಡಿಸಿಲ್ಲ. ಆನಂತರ ಸುಪ್ರೀಂ ಕೋರ್ಟ್ ಏನು ಜಾಮೀನು ರದ್ದುಪಡಿಸಿದ ನಂತರ ಏನು ಅವರು ಮತ್ತೆ ಜೈಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲೂ ಸಹ ಅವರು ಕೆಲವು ದಿನಗಳು ನೋವು ಅಂತ ಏನೋ ಕೇಳಿಸ್ಕೊಂಡ್ರು. ಆನಂತರ ಫಿಸಿಯೋಥೆರಪಿ ಮಾಡಿಸಿದ ನಂತರನೂ ಸಹ ಈಗ ಏನು ಸದ್ಯಕ್ಕೆ ಯಾವುದೇ ರೀತಿ ಅಂತ ನೋವು ಕಾಣಿಸ್ಕೊಂಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು ಸಹಿತ. ಹಾಗಾಗಿ ದರ್ಶನ್ ಅವರು ಎಲ್ಲ ಒಂದ್ ಕಡೆ ಈ ರೀತಿ ಏನಾದ್ರು ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ಒಂದು ನಾಟಕವನ್ನ ಒಂದು ರೀತಿಯ ನ್ಯಾಯಾಧೀಶ ಮುಂದೆ ಕೇಳುವಂತದ್ದು ಇರ್ಬೋದು. ಮತ್ತೆ ಈ ರೀತಿಯ ಪ್ರಕ್ರಿಯೆಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.